ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾರದಲ್ಲಿ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಚುನಾಯಿತ ಪ್ರತಿನಿಧಿ ನಾಲಿಗೆ ಮೇಲೆ ಹಿಡಿತವನ್ನ ಇಟ್ಕೊಂಡಿರಬೇಕು. ಯಾವೊಬ್ಬ ಅಧಿಕಾರಿಗಳು ನಮ್ಮ ಸೇವಕರಲ್ಲ. ಜನಪ್ರತಿನಿಧಿಗಳು ಅಧಿಕಾರಿಗಳು ಒಟ್ಟಿಗೆ ಸೇರಿ ಕೆಲಸವನ್ನ ಮಾಡಬೇಕು, ಹೊಂದಾಣಿಕೆ ಇರಬೇಕು. ಕಾನೂನಿನ ಮುಂದೆ ಹಾಗಿದ್ರೆ ನಾವ್ಯಾರು ದೊಡ್ಡವರಂತೂ ಅಲ್ವೇ ಅಲ್ಲ, ನಾವೆಲ್ಲರೂ ಕೂಡ ಚಿಕ್ಕವರು. ಅದನ್ನ ಅರ್ಥಕೊಳ್ಬೇಕಾಗಿತ್ತು. ಕಾನೂನು ಮುಂದೆ ಏನು ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಅಂತ ಹೇಳಿ ಕೋಲಾರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿನ ರಾಷ್ಟ್ರೀಯ ಅಧ್ಯಕ್ಷರಿಗೆ ಬರೆದಿದ್ದೇನೆ. ವುಮೆನ್ ಕಮಿಷನ್ ಇದೆಯಲ್ಲ, ವುಮೆನ್ ಕಮಿಷನ್ ಅಧ್ಯಕ್ಷರಿಗೆ ನಾನು ಬರೆದಿದ್ದೇನೆ. ಇವರು ಅನೇಕ ಅಂದ್ರೆ ಆಲ್ಮೋಸ್ಟ್ ಈಗ ಏನು 10 ದಿವಸ ಮೇಲೆ ಆಗಿರ್ಬೇಕು ಇನ್ಸಿಡೆಂಟ್ಸ್ ಆಗಿ. 14 ದಿವಸ ಆದ್ಮೇಲೆ ಕ್ರಮ ತಗೊಂಡಿದ್ದಾರೆ. ನಾನು ಮೊದಲನೇ ದಿವಸನೇ ಹೇಳಿದೆ, ಯಾವ ಚುನಾಯಿತ ಪ್ರತಿನಿಧಿ ಕೂಡ ಅಥವಾ ರಾಜಕಾರಣಿ ನಾವು ಅಧಿಕಾರಿಗಳ ಜೊತೆ ಆಗಲಿ ಬೇರೆ ಯಾರ ಜೊತೆನೂ ಆಗ್ಲಿ ನಾವು ಮಾತನಾಡುವಾಗ ನಮ್ಮ ನಾಲಿಗೆ ಮೇಲೆ ನಮಗೆ ಇಡ್ತಾ ಇದೆ. ಯಾರನ್ನು ಯಾವ ರೀತಿ ನಾವು ಸಂಬೋಧಿಸ್ತೇವೆ ಅದರ ಬಗ್ಗೆ ನಮಗೆ ಪ್ರಜ್ಞೆ ಇರಬೇಕು. ಹಾಗಾಗಿ ಯಾರೂ ಕೂಡ ನಮ್ಮ ಆಳುಗಳಲ್ಲ, ಯಾರೂ ಕೂಡ ದೇ ಆರ್ ನಾಟ್ ಸಬ್ಸರ್ವೆಂಟ್ಸ್, ದೇ ಆರ್ ಆಲ್ಸೋ ಪಬ್ಲಿಕ್ ಸರ್ವೆಂಟ್ಸ್. ನಾವು ಯಾವ ರೀತಿಯಲ್ಲಿ ಸಮಾಜ ಸೇವೆ ಮಾಡಕ್ ಬಂದಿದ್ದೀವಿ, ಅಧಿಕಾರಿಗಳು ಕೂಡ ಸಮಾಜಕ್ಕೆ ಕೆಲಸ ಮಾಡಕ್ಕೆ ಬಂದಿದ್ದಾರೆ. ಹಾಗಾಗಿ ಇಬ್ಬರು ಜೊತೆ ಸೇರಿ ಮಾಡಿದ್ರೆ ಮಾತ್ರ ಕೆಲಸ ಆಗ್ತದೆ. ಯಾರು ಕೂಡ ಕಾನೂನಿಗಿಂತ ಮೇಲೆಲ್ಲ. ಹಾಗಾಗಿ ಕಾನೂನು ರೀತಿ ಏನ್ ಕ್ರಮ ತಗೊಳುತ್ತೆ, ರಾಜ್ಯ ಸರ್ಕಾರ ಏನ್ ತಗೊಳುತ್ತೆ ನಾವು ನೋಡೋಣ. ಅಲ್ಲಿನ ರಾಷ್ಟ್ರೀಯ ಅಧ್ಯಕ್ಷರಿಗೆ ಬರೆದಿದ್ದೇನೆ. ವುಮೆನ್ ಕಮಿಷನ್ ಇದೆಯಲ್ಲ, ವುಮೆನ್ ಕಮಿಷನ್ ಅಧ್ಯಕ್ಷರಿಗೆ ನಾನು ಬರೆದಿದ್ದೇನೆ. ಇವರು ಅನೇಕ ಅಂದ್ರೆ ಆಲ್ಮೋಸ್ಟ್